ಆಕಾಶವಾಣಿ ಕೇಂದ್ರ ಸರ್ಕಾರದ ವಿಶ್ವಕರ್ಮ ಯೋಜನೆಯ ಕುರಿತು ಬೆಂಗಳೂರು ನಗರ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕಿನ ವ್ಯವಸ್ಥಾಪಕರಾದ ಪ್ರದೀಪ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನೂತನ ಎಸ್ ಕದಂ. ಶ್ರೋತೃಗಳೇ ನಮಸ್ಕಾರ. ವಿಶ್ವಕರ್ಮ ಯೋಜನೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂಥ ಒಂದು ವಿಶಿಷ್ಟವಾದ ಯೋಜನೆ. ಈ ಯೋಜನೆಯ ರೂಪುರೇಷೆಗಳೇನು, ಯಾವ ರೀತಿ ಇದು ಈ ಹಿಂದಿನ ಯೋಜನೆಗಳಿಗಿಂತ ಭಿನ್ನವಾಗಿದೆ, ಮತ್ತು ಈ ಯೋಜನೆಯ ಮೂಲಕ ಸರ್ಕಾರದ ಉದ್ದೇಶಗಳು ಏನನ್ನು ಸಾಧಿಸೋದಿದೆ ಅನ್ನೋದನ್ನೆಲ್ಲ ನಾವು ಇವತ್ತು ತಿಳ್ಕೊಳ್ಳೋಣ. ನಮಗೆ ಈ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾರೆ ಬೆಂಗಳೂರು ನಗರ ಜಿಲ್ಲೆ ಮಾರ್ಗದರ್ಶಿ ಬ್ಯಾಂಕಿನ ವ್ಯವಸ್ಥಾಪಕರಾಗಿರುವ ಪ್ರದೀಪ್ ಅವರು. ನಮಸ್ಕಾರ ಪ್ರದೀಪ್ ಅವರೇ. ನಮಸ್ಕಾರ ಮೇಡಮ್. ಈ ವಿಶ್ವಕರ್ಮ ಯೋಜನೆ ಯಾವ ರೀತಿಯಲ್ಲಿ ಉಳಿದ ಎಲ್ಲ ಯೋಜನೆಗಳಿಗಿಂತ ಭಿನ್ನವಾಗಿದೆ ಮತ್ತು ಸರ್ಕಾರದ ಉದ್ದೇಶ ಏನು ಈ ಯೋಜನೆಯ ಮೂಲಕ? ಮೇಡಮ್, ಇದು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅಂತೇಳಿ ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿರುತ್ತೆ. ಈ ಕುಲಕಸಬು ಯಾರು ಮಾಡ್ಕೊಂಡಿರ್ತಾರೆ, ಈಗ ಕುಂಬಾರರು, ಚೆಮ್ಮಾರರು, ಬುಟ್ಟಿ ಹೆಣಿಯೋರು, ದರ್ಜಿಗಳು, ಐರನ್ ವರ್ಕ್ ಮಾಡೋರು, ಅಗಸರು, ಈ ತರ ಕುಲಕಸಬು ಯಾರು ಮಾಡ್ಕೊಂಡಿರ್ತಾರೆ 18 ವಿಧದ ಕುಲಕಸಬುಗಳನ್ನ ಗುರುತಿಸಿದ್ದಾರೆ ಕೇಂದ್ರ ಸರ್ಕಾರದಿಂದ. ಅವರಿಗೆ ಉಪಯೋಗ ಆಗುವಂತ ಸ್ಕೀಮ್ ಇದೆ. ಈ ಪರ್ಟಿಕ್ಯುಲರ್ ಆಗಿ ಬರೀ ವಿಶ್ವಕರ್ಮದವರು ಮಾತ್ರ ಅಂತೇನಿಲ್ಲ. ಯಾರು ಕುಲಕಸಬು ಮಾಡ್ಕೊಂಡಿರ್ತಾರೆ, ಫ್ಯಾಮಿಲಿಯಿಂದ ತಾತ ಮುತ್ತಾತಂದ್ರಿಂದ ಯಾರು ಮಾಡ್ಕೊಂಡಿರ್ತಾರೆ ಅವ್ರನ್ನ ಮುಂದೆ ತರಬೇಕು, ಅವ್ರ ಆರ್ಥಿಕವಾಗಿ ಎತ್ತಬೇಕು ಅಂತ ಅಂದ್ಬಿಟ್ಟು ಕೇಂದ್ರ ಸರ್ಕಾರ ಮಾಡಿರುವಂತ ಯೋಜನೆ. ಈ ಯೋಜನೆಯ ಉದ್ದೇಶಗಳು ಏನಿದ್ದಾವೆ ಸರ್? 18 ವಿಧದ ಕುಲಕಸಬು ಯಾರು ಮಾಡ್ಕೊಂಡಿದ್ದಾರೆ ಅವರು ಈ PM ವಿಶ್ವಕರ್ಮ ಅಂತೇಳಿ ಒಂದು ಪೋರ್ಟಲ್ ಇದೆ, ಅಲ್ಲಿ ಅವರು ರಿಜಿಸ್ಟರ್ ಮಾಡಿಸ್ಕೊಂಡ್ರೆ ಅವರಿಗೆ 1 ವಾರ ತರಬೇತಿ ಕೊಟ್ಬಿಟ್ಟು ಬ್ಯಾಂಕ್ ಇಂದ ಸಾಲ ಕೊಟ್ಬಿಟ್ಟು ಅವರ ಏನು ಬಿಸ್ನೆಸ್ ಇದೆ ಅದನ್ನ ಬೆಳೆಸಬೇಕು ಅನ್ನೋದು ಒಂದು ಉದ್ದೇಶ. ಆರ್ಥಿಕವಾಗಿ ಅವ್ರನ್ನ ಮೇಲೆತ್ತಬೇಕು ಅಂತ. ಈಗ ನಾವು ಮಾತಾಡಿದಂಥ ಎಲ್ಲ ಕುಲಕಸುಬುಗಳು ಬಹುತೇಕವಾಗಿ ಬಡತನದ ರೇಖೆಯ ಕೆಳಗಿನವರು ಅಥವಾ ಮಧ್ಯಮ ವರ್ಗದವರಾಗಿರ್ತಾರೆ. ಇವರಿಗೆ ಮುಖ್ಯವಾಗಿ ಈ ಪೋರ್ಟಲ್ ಬಗ್ಗೆ ಮಾಹಿತಿ ನೀಡಬೇಕಲ್ಲ. ಈ ಪೋರ್ಟಲ್ಗೆ ರಿಜಿಸ್ಟರ್ ಮಾಡಿಕೊಂಡ್ರೆ ಮಾತ್ರ ಅವರು ಈ ಯೋಜನೆಯ ಲಾಭ ಪಡಿಬಹುದು ಅಂತಾದರೆ ಮೊದಲು ಈ ಪೋರ್ಟಲ್ ಬಗ್ಗೆ ಅವರಿಗೆ ಮಾಹಿತಿ ಸಿಗಬೇಕು. ಅದಕ್ಕಾಗಿ ಏನ್ ಮಾಡ್ತಾ ಇದ್ದೀರಿ? 2-2.5 ತಿಂಗಳಿಂದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಂತ ಅಂದ್ಬಿಟ್ಟು ಭಾರತದಾದ್ಯಂತ ನಡೆಸ್ತಾ ಇದ್ದೀವಿ. ನಮ್ಮ ಬೆಂಗಳೂರು ಜಿಲ್ಲೆನಲ್ಲೂ ಈ ತರ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅನ್ನೋದು ನಡೀತಾ ಇದೆ. ಅದರಲ್ಲಿ ಎಲ್ಲ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ನವರು ಬರ್ತಾರೆ, ನಾವು ಬ್ಯಾಂಕ್ನವರು ಬರ್ತೀವಿ. ಅಲ್ಲಿ ಜನಗಳಿಗೆ ಪ್ರತಿಯೊಂದು ವಾರ್ಡ್ಗೂ ಒಂದು ವ್ಯಾನ್ ಒಂದು ರೆಡಿ ಮಾಡಿದ್ದಾರೆ, ಮಲ್ಟಿಮೀಡಿಯಾ ವ್ಯಾನ್. ಅದು ಅದರಲ್ಲಿ ಎಲ್ಲ ವಿಡಿಯೋಸ್ ಎಲ್ಲ ತೋರಿಸ್ತಾರೆ, ಕೇಂದ್ರ ಸರ್ಕಾರದ ಏನೇನು ಯೋಜನೆಗಳಿದೆ ಅದರಲ್ಲಿ ವಿಶ್ವಕರ್ಮ ಯೋಜನೆ ಕೂಡ ಬರುತ್ತೆ. ಅದ್ರ ಬಗ್ಗೆ ಇನ್ ಡೀಟೇಲ್ ನಾವು ಜನಗಳಿಗೆ ತಿಳಿಸಿಕೊಡ್ತೀವಿ. ಅಲ್ಲಿ ಯಾರು ಬಂದಿರ್ತಾರೆ, ಈ ಯೋಜನೆಗೆ ಯಾರು ಅರ್ಹರಿರ್ತಾರೆ ಅವ್ರು ಅದನ್ನ ರಿಜಿಸ್ಟರ್ ಮಾಡಿಸ್ಕೋಬಹುದು. ಹೇಗೆ ರಿಜಿಸ್ಟರ್ ಮಾಡಿಸ್ಕೋಬಹುದು ಅಂತಾನು ಅವ್ರಿಗೆ ಮಾಹಿತಿ ಕೊಡ್ತೀವಿ ಮೇಡಮ್. ಈಗ ಬೆಂಗಳೂರಲ್ಲಿ ಅವ್ರು ರಿಜಿಸ್ಟರ್ ಮಾಡಿಸ್ಕೋಬೇಕು ಅಂದ್ರೆ ಕಾಮನ್ ಸರ್ವಿಸ್ ಸೆಂಟರ್ ಅಂತ ಹೇಳಿದೆ, ಅಲ್ಲಿಗೆ ಹೋಗ್ಬಿಟ್ಟು ಅವ್ರು ಮಾಡಿಸ್ಕೋಬಹುದು. ಅಥವಾ ಅವರೇನೆ ಅವ್ರಿಗೆ ಗೊತ್ತಿದ್ರೆ ಯಾವ್ದಾದ್ರು ಸೈಬರ್ ಕೆಫೆಗೆ ಹೋಗ್ಬಿಟ್ಟು ಮಾಡಿಸ್ಕೋಬಹುದು. PM ವಿಶ್ವಕರ್ಮ ಅಂತ ಅಂದ್ಬಿಟ್ಟು ಹೊಡೆದ್ರೆ ಪೋರ್ಟಲ್ ಓಪನ್ ಆಗುತ್ತೆ. ಅಲ್ಲಿ ಅವರ ಅಪ್ಲಿಕೇಶನ್ ಅಂದ್ರೆ ಜಾಸ್ತಿ ಏನಿಲ್ಲ, ಅವರ ಆಧಾರ್ ಕಾರ್ಡು ಆಮೇಲೆ ಅವ್ರದ್ದು ಪಾಸ್ಬುಕ್ ಡೀಟೇಲ್ಸ್ ಕೊಡ್ಬೇಕಾಗುತ್ತೆ. ಮಲ್ಟಿಮೀಡಿಯಾ ವ್ಯಾನ್ ಒಂದು ಮಾಡಿದ್ದಾರೆ ಅಂತ ಹೇಳಿದ್ರಿ ನೀವು. ಈ ವ್ಯಾನ್ ಹತ್ರ ಜನ ಬಂದು ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾರ? ಹೇಗೆ ಈ ವಾಹನಗಳು ಬೇರೆ ಬೇರೆ ಊರುಗಳಲ್ಲಿ ಸಂಚಾರ ಮಾಡುವಾಗ? ಮೊದಲನೇದಾಗಿ ಬೆಂಗಳೂರು ನಗರ ಜಿಲ್ಲೆಯ ಗ್ರಾಮಾಂತರ ಪ್ರದೇಶಗಳೇನಿದಾವೆ, ಆನೇಕಲ್ಲು, ಯಲಹಂಕ, ಬೆಂಗಳೂರು ನಾರ್ತ್, ಉತ್ತರ, ಈ ಕಡೆಗಳೆಲ್ಲ ಶುರು ಮಾಡಿದ್ವಿ ನವೆಂಬರ್ ಇಂದ. ತುಂಬಾ ಸಕ್ಸಸ್ ಆಯ್ತು. ಆಮೇಲೆ ಡಿಸೆಂಬರ್ 16ರಿಂದ ಬೆಂಗಳೂರು ನಗರದಲ್ಲಿ ಎಲ್ಲ ವಾರ್ಡ್ಗಳಲ್ಲೂ ಸಂಚಾರ ಮಾಡಕ್ ಸ್ಟಾರ್ಟ್ ಆಯ್ತು. ವಿಕಸಿತ ಭಾರತ ಸಂಕಲ್ಪ ಯಾತ್ರೆ 2ನೇ ಹಂತ ಸ್ಟಾರ್ಟ್ ಆಗಿದೆ ಫೆಬ್ರವರಿ 6ನೇ ತಾರೀಕಿಂದ. ಇದು ತುಂಬಾ ಸಕ್ಸಸ್ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ನನಗೆ ಅನಿಸ್ತಾ ಇದೆ. ನಾವ್ ಎಲ್ಲಿ ಹೋಗ್ತೀವಿ ಅಲ್ಲಿ ಜನ ಬರ್ತಾರೆ, ಬ್ಯಾಂಕ್ನವರು ಬರ್ತಾರೆ, ಬೇರೆ ಡಿಪಾರ್ಟ್ಮೆಂಟ್ನವರು. ಫಾರ್ ಎಕ್ಸಾಂಪಲ್ ಕೇಂದ್ರ ಸರ್ಕಾರದಿಂದ ಒಂದು ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅಂತ ಇದೆ, ಆ ಯೋಜನೆ ಬಗ್ಗೆ ತಿಳ್ಸಕ್ಕೆ ಗ್ಯಾಸ್ನವರು ಬರ್ತಾರೆ, ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಬರ್ತಾರೆ, ಈ ಆಯುಷ್ಮಾನ್ ಭಾರತ್ ಕಾರ್ಡ್ ಬಗ್ಗೆ ತಿಳ್ಸಕ್ಕೆ ಅವ್ರು ಬರ್ತಾರೆ, ಆಮೇಲೆ ಪೋಸ್ಟ್ ಆಫೀಸ್ನವ್ರು ಬರ್ತಾರೆ, ಅವರ ಯೋಜನೆಗಳು ಏನೇನಿದೆ ಅಂತ ತಿಳಿಸೋದಕ್ಕೆ. ಈ ವಿಶ್ವಕರ್ಮ ಕೂಡ ಪ್ರಮೋಟ್ ಮಾಡ್ತಾ ಇದೀವಿ. ಅಂದ್ರೆ ನಿಮ್ಮ ಮೇಲ್ವಿಚಾರಣೆಯಲ್ಲಿ ಈ ಎಲ್ಲ ಬೇರೆ ಬೇರೆ ಇಲಾಖೆಯವರು ಬಂದು ಅಲ್ಲಿ ಈ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಜನರಿಗೆ ಮಾಹಿತಿಯನ್ನ ಕೊಡ್ತಾರೆ ಅಂತ ಆಯ್ತು? ಖಂಡಿತ ಮೇಡಮ್, ಖಂಡಿತ. ಮಾಹಿತಿ ಕೊಡೋದಷ್ಟೇ ಅಲ್ಲ, ಅಲ್ಲಿ ಯಾರಾದ್ರೂ ಸ್ಪಾಟ್ ರಿಜಿಸ್ಟ್ರೇಷನ್ ಬೇಕು ಅಂದ್ರೆ ಮಾಡ್ಕೋತೀವಿ. ವಿಶ್ವಕರ್ಮದ ಅವ್ರ ಪೋರ್ಟಲ್ ಅಲ್ಲಿ ಅಪ್ಲೈ ಮಾಡ್ಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು 2 ಇನ್ಶೂರೆನ್ಸ್ ಸ್ಕೀಮ್ಸ್ ಬಗ್ಗೆ ಹೇಳ್ತೀವಿ ನಾವು, ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ, ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ. ಅದ್ ಅಪ್ಲಿಕೇಶನ್ ಕೂಡ ಅಲ್ಲೇ ತಗೊಂಡೋಗಿರ್ತೀವಿ. ಯಾರಾದ್ರೂ ಅದನ್ನ ಮಾಡಿಸ್ಬೇಕು ಅಂದ್ರೆ ಅಲ್ಲೇ ಕೂಡ ಮಾಡಿಸ್ಕೋತೀವಿ.
ನೀವು ಹೋಗೋದು ಮಾಹಿತಿ ಕೊಡೋದಕ್ಕೆ ಮಾತ್ರ ಅಲ್ಲ, ಅಲ್ಲಿ ನೋಂದಣಿ ಕೂಡ ಆಗ್ಬೇಕು. ನೋಂದಣಿ ಕೂಡ ಆಗುತ್ತೆ. ನವೆಂಬರ್ ಅಲ್ಲಿ ಮೊದಲನೇ ಹಂತದಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಜನರಿಂದ ಬರ್ತಾ ಇತ್ತು? ಮೊದಲು ನಾವು ಶುರು ಮಾಡಿದಾಗ ತುಂಬಾ ಕಡಿಮೆ ಇತ್ತು ಪ್ರತಿಕ್ರಿಯೆ. ಅದು ಊರಿಂದ ಬಾಯಿಂದ ಬಾಯಿಗೆ ಯಾವಾಗ ಹೋಯ್ತು ಈ ತರ ಒಂದು ಗೌರ್ಮೆಂಟ್ ಇಂದ ವ್ಯಾನ್ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಎಲ್ಲ ಊರುಗಳಿಗೂ ಗೊತ್ತಾದಾಗ ಅವಾಗ ಜನ ಸೇರಕ್ಕೆ ಸ್ಟಾರ್ಟ್ ಮಾಡಿದ್ವಿ ಮೇಡಮ್. ಒಂದು ಗ್ರಾಮ ಪಂಚಾಯತಿನಲ್ಲೂ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ನಮಗೆ ಪ್ರಾಬ್ಲಮ್ ಆಯ್ತು. ಆಮೇಲೆ ತುಂಬಾ ಚೆನ್ನಾಗಾಯ್ತು ಪ್ರೋಗ್ರಾಮು. ಕೆಲವೊಂದು ಪ್ರೋಗ್ರಾಮ್ಸ್ ಅಲ್ಲಂತೂ 500-600 ಜನ ಮೇಲೇನೆ ಬರೋರು ಇದರಲ್ಲಿ ಗ್ರಾಮ ಪಂಚಾಯತಿ. ಅಷ್ಟು ಜನ ರಿಜಿಸ್ಟ್ರೇಷನ್ ಕೂಡ ಮಾಡ್ತಿದ್ರಾ? ಕೆಲವರೆಲ್ಲ ಮಾಹಿತಿ ತಗೊಳ್ಳೋಕೋಸ್ಕರ ಬರ್ತಾ ಇದ್ರು. ರಿಜಿಸ್ಟ್ರೇಷನ್ ಅದರಲ್ಲಿ ಕೆಲವರು ಮಾಡಿಸ್ತಾ ಇದ್ರು. ಯಾರು ಅರ್ಹರು ಇರ್ತಾರೆ ಅವರು ಮಾಡಿಸ್ತಾ ಇದ್ರು. ಇದು ಬಹಳ ಯಶಸ್ವಿ ಆಯಿತು ಮೊದಲನೇ ಹಂತ, ಮತ್ತೆ ಎರಡನೇದು ಕೂಡ ಯಶಸ್ವಿ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಿದ್ರಿ. ಈ ಯಶಸ್ವಿ ಅನ್ನೋದನ್ನ ಯಾವ ರೀತಿ ನೋಡ್ತಾ ಇದ್ದೀರಿ ನೀವು? ಯಶಸ್ವಿ ಅನ್ನೋದು ಈಗ ನಮ್ಮ ಬ್ಯಾಂಕ್ ಅಲ್ಲಿ ಪ್ರತಿ 3 ತಿಂಗಳಿಗೆ ಒಂದ್ಸಲಿ ನಾವು ನಮ್ಮ ಬ್ಯಾಂಕ್ ಸ್ಕೀಮ್ಸ್ ಬಂದಿದೆ. ಇದ್ರದ್ದೆಲ್ಲ ಎಷ್ಟು ಆಗಿದೆ ಅಂತ ಅಂದ್ಬಿಟ್ಟು ಡೇಟಾ ತಗೋತೀವಿ ನಾವು ಲೋನ್ಸ್ದೆಲ್ಲ. ಈಗ ನಮ್ದು ಲೀಡ್ ಬ್ಯಾಂಕ್ ಆಗಿರೋದ್ರಿಂದ ಲೀಡ್ ಬ್ಯಾಂಕ್ ಕೆಳಗಡೆ ಇಲ್ಲಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಸುಮಾರು 49 ಬ್ಯಾಂಕ್ ಬರ್ತವೆ. ಆಮೇಲೆ 2700 ಶಾಖೆಗಳು ಬರ್ತವೆ ಬೇರೆ ಬೇರೆ ಬ್ಯಾಂಕ್. ಸೊ ಎಲ್ಲರಿಗೂ ನಾವು ಮಾಹಿತಿ ತಗೋತೀವಿ 3 ತಿಂಗಳಿಗೆ ಒಂದ್ಸಲಿ. ಅದರಲ್ಲಿ ಸಬ್ಸ್ಟಾನ್ಷಿಯಲ್ ಆಗಿ ಇನ್ಕ್ರೀಸ್ ಆಗಿರೋದು ಗೊತ್ತಾಗುತ್ತೆ ನಮಗೆ. ಅಡ್ವಾನ್ಸಸ್ ಈಗ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಆಗ್ಲಿ, ಒಂದು ಸ್ವನಿಧಿ ರಿಜಿಸ್ಟ್ರೇಷನ್ ಆಗ್ಲಿ, ಅದು ನಾರ್ಮಲ್ ಗಿಂತ ಸ್ವಲ್ಪ ಜಾಸ್ತಿ ಇನ್ಕ್ರೀಸ್ ಆಗಿರೋದು ಗೊತ್ತಾಗುತ್ತೆ, ಹೆಚ್ಚಿಗೆ ಆಗಿರೋದು ಗೊತ್ತಾಗುತ್ತೆ. ಹೌದು. ಇನ್ನು ಒಂದು ತರಬೇತಿ ಅನ್ನೋ ವಿಷಯ ಹೇಳಿದ್ರಿ ನೀವು. ಮೊದಲು ನಾವು ತರಬೇತಿ ಕೊಡ್ತೀವಿ ಅಂತ, ಆ ತರಬೇತಿಯ ಬಗ್ಗೆ ಹೇಳಿ. ಯಾರು ತರಬೇತಿ ಕೊಡ್ತಾರೆ, ಮತ್ತೆ ತರಬೇತಿಯಲ್ಲಿ ಏನಿರುತ್ತೆ, ತರಬೇತಿಯನ್ನ ಯಾರಿಗೆ ಕೊಡ್ತೀರಿ? ಪ್ರಧಾನ ಮಂತ್ರಿ ವಿಶ್ವಕರ್ಮ ಪೋರ್ಟಲ್ ಅಲ್ಲಿ ಫಸ್ಟ್ ಅಪ್ಲೈ ಮಾಡ್ತಾರೆ. ಅವ್ರು ಅಪ್ಲೈ ಮಾಡಿದಾಗ ಅವ್ರ ಅಪ್ಲಿಕೇಶನ್ ಜಿಲ್ಲಾ ಕೈಗಾರಿಕಾ ಕೇಂದ್ರ, ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟರ್ ಅಂತ ಇದೆ, ಅವರ ಪೋರ್ಟಲ್ಗೆ ಹೋಗುತ್ತೆ. ಅವ್ರು ಅದನ್ನ ಪರಿಶೀಲನೆ ಮಾಡ್ತಾರೆ. ಇದಕ್ಕೆ ಕೆಲವು ಕಂಡೀಷನ್ಸ್ ಇದಾವೆ. ಪ್ರಧಾನ ಮಂತ್ರಿ ವಿಶ್ವಕರ್ಮಾಗ ಅಪ್ಲೈ ಮಾಡ್ಬೇಕು ಅಂತಂದ್ರೆ ಬರೀ ಕುಲಕಸಬು ಮಾಡ್ಕೊಂಡಿದ್ರೆ ಅವ್ರು ಅಪ್ಲೈ ಮಾಡಕ್ ಆಗಲ್ಲ. ಅವ್ರ ಕುಟುಂಬದಿಂದ ಒಬ್ಬರು ಮಾತ್ರ ಅಪ್ಲೈ ಮಾಡ್ಬೋದು. ಆಮೇಲೆ ಅವರು ಯಾರು ಅಪ್ಲೈ ಮಾಡ್ತಾರೆ ಅವರು ಯಾವುದೇ ತರದ ಗವರ್ಮೆಂಟ್ ಸ್ಪಾನ್ಸರ್ಡ್ ಸ್ಕೀಮ್ ಅಲ್ಲಿ ಲೋನ್ ತಗೊಂಡಿರ್ಬಾರ್ದು. ಆ ತರದವ್ರು ಅಪ್ಲೈ ಮಾಡ್ಬೋದು. ಆಮೇಲೆ ಅವ್ರು ಅಪ್ಲೈ ಮಾಡಿದಾಗ ಅವರು DIC ಅವ್ರ ಅಪ್ಲಿಕೇಶನ್ ಪರಿಶೀಲಿಸಿ ಅವ್ರ ಅರ್ಹತೆ ಇದೆ ಅಂತಂದ್ರೆ ಅವ್ರನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತ ಇದೆ ಗವರ್ಮೆಂಟ್, ಅವ್ರಿಗೆ ಕಳಿಸ್ತಾರೆ. ಅವರು ತರಬೇತಿ ಕೊಡ್ತಾರೆ ಇವ್ರಿಗೆ. ಅವರು ಆಮೇಲೆ MSME ಡಿಪಾರ್ಟ್ಮೆಂಟ್ ಅಂತ ಇದೆ, ಅವರಿಬ್ರು ಸೇರ್ಬಿಟ್ಟು ಅವ್ರಿಗೆ ತರಬೇತಿಗೆ ಅವ್ರನ್ನ ಆಯ್ಕೆ ಮಾಡ್ಬಿಟ್ಟು ತರಬೇತಿ ಕೊಡ್ತಾರೆ. 1 ವಾರದ ತರಬೇತಿ ಕೊಡ್ತಾರೆ. ತರಬೇತಿ ಕೊಡೋದು ಅಂತಂದ್ರೆ ಅವ್ರು ಯಾವ ಬಿಸ್ನೆಸ್ ಗೆ ಅಪ್ಲೈ ಮಾಡಿದ್ದಾರೆ, ಅವ್ರು ಟೈಲರಿಂಗ್ ಬಿಸ್ನೆಸ್ ಗೆ ಅಪ್ಲೈ ಮಾಡಿದಾರಾ, ಅಥವಾ ಅವ್ರ ಅಕ್ಕಸಾಲಿಗರ, ಅಥವಾ ಅವರು ಧೋಬಿನ, ಆ ಕಸಬಿಗೆ ಸಂಬಂಧಪಟ್ಟಂಗೆ ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ. ಪ್ಲಸ್ ಅವ್ರ ಬಿಸ್ನೆಸ್ ಹೆಂಗೆ ಬೆಳೆಸಬಹುದು ಅನ್ನೋದು ಒಂದು ಜನರಲ್ ಮಾಹಿತಿ ಕೂಡ ಕೊಡ್ತಾರೆ ಅವ್ರು. ಈಗ ಇವಾಗ ಅವ್ರು ಬ್ಯಾಂಕ್ ಅಲ್ಲಿ ವ್ಯವಹಾರ ಮಾಡೋದ್ರಿಂದ, ಬ್ಯಾಂಕ್ ಅಲ್ಲಿ ಲೋನ್ ತಗೊಳ್ಳೋದ್ರಿಂದ ಅವರಿಗೆ ಯಾವ ತರ ಅದು ಯೂಸ್ ಆಗುತ್ತೆ, ಬ್ಯಾಂಕ್ ಲೋನ್ ತಗೊಂಡ್ರೆ ಹೆಂಗೆ ಅವರು ಅದನ್ನ ರೀಪೇಮೆಂಟ್ ಮಾಡ್ಬೇಕು, ಅದ್ರ ಬಗ್ಗೆ ಎಲ್ಲ ನಾವು ಕೂಡ ಹೋಗಿ ತಿಳಿಸ್ತೀವಿ ಅವ್ರಿಗೆ. ಒಂದು ಸೆಷನ್ ನಮಗೂ ಇರುತ್ತೆ ಲೀಡ್ ಬ್ಯಾಂಕ್ಗಳು, ನಾವು ಕೂಡ ಹೋಗ್ಬಿಟ್ಟು ಅವ್ರಿಗೆ ಮಾತಾಡ್ಬಿಟ್ಟು ತಿಳಿಸ್ತೀವಿ. 1 ವಾರ ಟ್ರೈನಿಂಗ್ ಆದ್ಮೇಲೆ ಅವ್ರು ಟ್ರೈನಿಂಗ್ ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ಬರೀ ಟ್ರೈನಿಂಗ್ ಅಷ್ಟೆಲ್ಲ ಅವ್ರಿಗೆ ಊಟ ವಸತಿ ಜೊತೆಗೆ ದಿನಕ್ಕೆ 500 ರೂಪಾಯಿ ಸ್ಟೈಫಂಡ್ ಕೂಡ ಕೊಡ್ತಾರೆ ಅವರು, ಯಾರು ಆ ಟ್ರೈನಿಂಗ್ ಗೆ ಸೆಲೆಕ್ಟ್ ಆಗಿರ್ತಾರೆ ಅವ್ರಿಗೆ. ತರಬೇತಿಗೆ ಬರೋರಿಗೆ? ಹೌದು, ತರಬೇತಿ ಯಾರು ತಗೋತಾರೆ ಅವರಿಗೆ 500 ರೂಪಾಯಿ ಸಹಾಯಧನ ಅಥವಾ ಸ್ಟೈಫಂಡ್ ಅಂತ ಕೊಡ್ತಾರೆ ಅವ್ರು. ಅದೆಲ್ಲ ಆದ್ಮೇಲೆ ಒಂದು ಟ್ರೈನಿಂಗ್ ಸರ್ಟಿಫಿಕೇಟ್ ಕೊಡ್ತಾರೆ ಅವ್ರಿಗೆ. ಟ್ರೈನಿಂಗ್ ಸರ್ಟಿಫಿಕೇಟ್ ಕೊಟ್ಮೇಲೆ ಅವರಿಗೆ ಆ ಕುಲಕಸಬಿಗೆ ಸಂಬಂಧಪಟ್ಟಂಗೆ ಟೂಲ್ ಕಿಟ್ ಅನ್ನು ಪರ್ಚೇಸ್ ಮಾಡಕ್ಕೆ ಅಂತ ಅಂದ್ಬಿಟ್ಟು ಒಂದು 15,000 ರೂಪಾಯಿ ಅಂತ ಒಂದು ಟೂಲ್ ಕಿಟ್ ಕೊಡ್ತಾರೆ. ಈಗ ಟೈಲರಿಂಗ್ ನವರಾಗಿದ್ರೆ ಅವರಿಗೆ ಆ ಟೈಲರಿಂಗ್ ಸಂಬಂಧಪಟ್ಟ ಕತ್ರಿ ಆಗ್ಲಿ, ಸೂಜಿ, ದಾರ, ಈ ತರದ್ದು ಒಂದು 15,000 ರೂಪಾಯಿ ಅಷ್ಟು ಆಗಷ್ಟು ಒಂದು ಕಿಟ್. ಈಗ ಅವ್ರ ಅಕ್ಕಸಾಲೆ ವೃತ್ತಿಗೆ ಏನೇನ್ ಪಟ್ಟಿರುತ್ತೆ ಆ ಟೂಲ್ ಕಿಟ್ ಕೊಡ್ತಾರೆ ಅವ್ರಿಗೆ. ಅದು ಫ್ರೀ ಆಗಿ ಕೊಡ್ತಾರೆ, ಗವರ್ಮೆಂಟ್ ಇಂದ ಕೊಡ್ತಾರೆ. ಅದಾದ್ಮೇಲೆ ಅವ್ರ ಅಪ್ಲಿಕೇಶನ್ ಬ್ಯಾಂಕ್ ಪೋರ್ಟಲ್ಗೆ ಬರುತ್ತೆ. ಬ್ಯಾಂಕ್ನವರು ಅದನ್ನ ಅವ್ರನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಮೊದಲನೇ ಹಂತವಾಗಿ 1 ಲಕ್ಷ ರೂಪಾಯಿ ಲೋನ್ ಅನ್ನು ಅವ್ರಿಗೆ ಸ್ಯಾಂಕ್ಷನ್ ಮಾಡ್ಬೇಕಾಗುತ್ತೆ. 1 ಲಕ್ಷ ರೂಪಾಯಿ ಲೋನ್ ಅವ್ರಿಗೆ ಒಂದು 36 ತಿಂಗಳು 35 ತಿಂಗಳು ಈ ತರ ಒಂದು ರೀಪೇಮೆಂಟ್ ಶೆಡ್ಯೂಲ್ ಫಿಕ್ಸ್ ಮಾಡ್ತಾರೆ ಅವ್ರಿಗೆ, ಅವ್ರು ಇಷ್ಟು ತಿಂಗಳಲ್ಲಿ ಕಟ್ಟಬೇಕು ಅಂತ. ಸೊ ಅವರು ಆ ಅವಧಿ ಒಳಗಡೆ ಕಟ್ಟಿದ್ರೆ ಅವ್ರು ಆಟೋಮೆಟಿಕ್ ಆಗಿ 2 ಲಕ್ಷಕ್ಕೆ ಎಲಿಜಿಬಲ್ ಆಗ್ತಾರೆ. ಆ 2 ಲಕ್ಷಕ್ಕೂ ಒಂದು ಟೈಮ್ ಫಿಕ್ಸ್ ಮಾಡ್ತಾರೆ, ಇಷ್ಟು ಟೈಮ್ ಒಳಗಡೆ ಇವ್ರು ರೀಪೇಮೆಂಟ್ ಮಾಡ್ಬೇಕು ಅಂತ. ಅವ್ರು ಅದನ್ನ ರೀಪೇಮೆಂಟ್ ಮಾಡಿದ್ರೆ ಮತ್ತೆ 3 ಲಕ್ಷಕ್ಕೆ ಅವ್ರು ಎಲಿಜಿಬಲ್ ಆಗ್ತಾರೆ. ಸೊ ಈ ತರ ಅವರು ಅವ್ರ ಬಿಸ್ನೆಸ್ ನ ಬೆಳೆಸಬಹುದು. ಇದಕ್ಕೆ ಕನಿಷ್ಠ ಹಾಗೂ ಗರಿಷ್ಠ ಅಂತ ಏನಾದ್ರು ಇದೆಯಾ ಇದರಲ್ಲಿ, ನೀವು ಸಾಲ ಕೊಡೋದ್ರಲ್ಲಿ? ಮೇಡಮ್ 1 ರಿಂದ 3 ಲಕ್ಷ. 3 ಲಕ್ಷಕ್ಕಿಂತ ಹೆಚ್ಚಿಗೆ ಕೊಡಲ್ಲ. ಹೆಚ್ಚಿಗೆ ಮುದ್ರಾ ಯೋಜನೆ ಅಂತ ಹೇಳಿದೆ, ಅದ್ರಲ್ಲಿ ಕೊಡ್ತಾರೆ. ಸ್ಪೆಷಲ್ ಆಗಿ ಈ ಸ್ಕೀಮ್ ಏನ್ ಮಾಡಿದ್ದಾರೆ ಪ್ರಧಾನ ಮಂತ್ರಿ ವಿಶ್ವಕರ್ಮ ಅಂತ, ಇದರಲ್ಲಿ ಡಿವೈಸ್ ಮಾಡೋದು ಇದು.
ಈಗ ಅವ್ರು 3 ಲಕ್ಷನೂ ಕಟ್ಟೋಷ್ಟು ಕೆಪಾಸಿಟಿ ಅವ್ರಿಗೆ ಬಂದಿದೆ ಅಂದ್ರೆ ಡೆಫಿನೆಟ್ ಆಗಿ ಅವ್ರಿಗೆ ಜಾಸ್ತಿ ಲೋನು ಬ್ಯಾಂಕ್ನವರೇ ಕೊಡ್ತಾರೆ, ಅವ್ರು ಅದನ್ನ ಕಂಟಿನ್ಯೂ ಮಾಡ್ಬೋದು. ಆಮೇಲೆ ಇದಕ್ಕೆ ಇನ್ನೊಂದು ಅವರಿಗೆ ಉಪಯೋಗ ಇದೆ ಈ ಲೋನ್ ಇಂದ, ವಿಶ್ವಕರ್ಮ ಲೋನ್ ಇಂದ 3% ಸಬ್ವೆನ್ಷನ್ ಅಂತೇಳಿ ಸೆಂಟ್ರಲ್ ಗವರ್ಮೆಂಟ್ ಇಂದಾನೇ ಕೊಡ್ತಾರೆ. ಅಂದ್ರೆ ಏನು ಬ್ಯಾಂಕ್ನವರು ರೇಟ್ ಆಫ್ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ, ಸೊ ಅದರಲ್ಲಿ 3% ಗವರ್ಮೆಂಟ್ನವ್ರು ಕೊಡ್ತಾರೆ. ಇನ್ನು ಮಿಕ್ಕಿದ್ದು ಅವ್ರು ಬಾರೋರು ಕಟ್ಟಬೇಕು. ತರಬೇತಿಗೆ ಬೇರೆ ಬೇರೆ ವೃತ್ತಿಯವರು ಬರ್ತಾ ಇದ್ದಾರೆ. ಮತ್ತೆ ಬಂದವರಿಗೆ ನೀವು 500 ರೂಪಾಯಿ ಕೂಡ ಕೊಡ್ತಾ ಇದ್ದೀರಿ ತರಬೇತಿ ಸಮಯದಲ್ಲಿ. ಹೌದು. ಕೆಲವು ಸಂದರ್ಭದಲ್ಲಿ ವೃತ್ತಿ ನಿರತರ ಅಲ್ಲದೆ ಇರೋರು ಕೂಡ ಸುಳ್ಳು ಹೇಳಿ ಇದರ ಅವಕಾಶವನ್ನ 500 ರೂಪಾಯಿ ಸಲುವಾಗಿ ಬರೋದು ಇಂಥದ್ದು ಆಗುತ್ತಾ ಹೇಗೆ? ಅದನ್ನ ಜಿಲ್ಲಾ ಕೈಗಾರಿಕಾ ಕೇಂದ್ರದವರು ಪರಿಶೀಲನೆ ಮಾಡ್ತಾರೆ. ಅವ್ರು ಇನ್ಸ್ಪೆಕ್ಷನ್ ಎಲ್ಲ ಮಾಡ್ಬಿಟ್ಟು ಅವ್ರ ಕುಟುಂಬದಲ್ಲಿ ಇವರೇ ಆ ವೃತ್ತಿ ಮಾಡ್ತಾ ಇದಾರಾ ಅಂತ ಪರಿಶೀಲನೆ ಮಾಡ್ಬಿಟ್ಟು, ಈ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಆದ್ರೆ ನಮ್ಮ ಪಂಚಾಯತಿ ಅಧ್ಯಕ್ಷ ಇರ್ತಾರೆ, ಅವ್ರಿಗೆ ಒಂದು ಲಾಗಿನ್ ಕೊಟ್ಟಿರ್ತಾರೆ. ಅವ್ರು ಅದನ್ನ ಕನ್ಫರ್ಮ್ ಮಾಡ್ಬೇಕು, ಇವರು ಅಕ್ಕಸಾಲಿ ವೃತ್ತಿ ಮಾಡ್ತಾ ಇದ್ದಾರೆ, ಇವರು ದೋಬಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅವರು ಒಂದು ಸರ್ಟಿಫೈ ಮಾಡ್ಬೇಕು ಪೋರ್ಟಲ್ ನಲ್ಲಿ. ಅವಾಗ್ಲೇ ಅದು ಅಪ್ಲಿಕೇಶನ್ ಮುಂದೆ ಹೋಗೋದು. ಆ ತರ ಇದ್ರಲ್ಲಾದ್ರೆ ಜಿಲ್ಲಾ ಕೈಗಾರಿಕಾ ಕೇಂದ್ರದವರು ಅವ್ರು ಸರ್ಟಿಫೈ ಮಾಡ್ಬೇಕು. ಇದನ್ನೆಲ್ಲ ನೋಡ್ಬಿಟ್ಟು ಅದು ಡೆಪ್ಟಿ ಕಮಿಷನರ್ ಏನಿರ್ತಾರೆ, ಜಿಲ್ಲಾ ಅಧಿಕಾರಿಗಳು ಇರ್ತಾರಲ್ಲ, ಅವ್ರ ಕೆಳಗಡೆ ಬರುತ್ತೆ. ಅವರು ಸರ್ಟಿಫೈ ಮಾಡಿದ್ಮೇಲೆ ಮುಂದೆ ಹೋಗೋದು, ಅಲ್ಲಿವರೆಗೂ ಹೋಗಲ್ಲ. ಅಂದ್ರೆ ಯಾವುದೇ ರೀತಿಯಲ್ಲಿ ದುರುಪಯೋಗ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲ, ಸಾಧ್ಯನೇ ಇಲ್ಲ. ಆಮೇಲೆ ಬ್ಯಾಂಕ್ ಬಂದಾಗೂ ಬ್ಯಾಂಕ್ನವರು ಸುಮ್ಮನೆ ಕೊಡೋದಿಲ್ಲ. ಬ್ಯಾಂಕ್ನವರು ಒಂದ್ಸಲಿ ವಿಸಿಟ್ ಮಾಡ್ಬಿಟ್ಟೆ ಕನ್ಫರ್ಮ್ ಮಾಡ್ಕೊಂಡೆ ಕೊಡ್ತಾರೆ. ಒಂದ್ಸಲಿ ಪ್ರೀ ಸ್ಯಾಂಕ್ಷನ್ ವಿಸಿಟ್ ಅಂತ ಇರುತ್ತೆ ಬ್ಯಾಂಕ್ನವ್ರಿಗೂ. ಅವ್ರು ಕೂಡ ಒಂದ್ಸಲಿ ಹೋಗ್ಬಿಟ್ಟು ಸಾಲ ಕೊಡಕ್ ಮುಂಚಿತವಾಗಿ ಅವ್ರ ಜಾಗ ನೋಡಿ ಅವ್ರು ಏನ್ ಬಿಸ್ನೆಸ್ ಮಾಡ್ತಾ ಇದಾರೆ ಅಂತ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಸಾಲ ಪ್ರಕ್ರಿಯೆನ ಮುಂದುವರಿಸ್ತಾರೆ. ಅಂದ್ರೆ ಈ ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡೋರಿಗೆ ಬಹಳ ಒಳ್ಳೆಯ ಯೋಜನೆ ಇದು ಅಂತ ಆಯ್ತು. ಹೌದು ಮೇಡಮ್. ಹೌದು. 2ನೇ ಹಂತದಲ್ಲೇನೆ ಬ್ಯಾಂಕ್ಗೆ ಬರುತ್ತೆ ಅಪ್ಲಿಕೇಶನ್. ಈಗ ಜಿಲ್ಲಾ ಕೈಗಾರಿಕಾ ಕೇಂದ್ರದಲ್ಲಿ ಏನು ಅಪ್ಲಿಕೇಶನ್ ಅವರು ಪರಿಶೀಲನೆ ಮಾಡ್ತಾರೆ, ಅದು ನೆಕ್ಸ್ಟ್ ಸ್ಟೆಪ್ ತಾನೇ ಬ್ಯಾಂಕ್ಗೆ ಕಳಿಸ್ಬಿಡ್ತಾರೆ ಅವರು. ಯಾಕೆಂದ್ರೆ ಅವ್ರ ಬ್ಯಾಂಕ್ ಅಕೌಂಟೇ ಇಲ್ಲ ಅಂದ್ರೆ ಅವ್ರು ಅಪ್ಲೈ ಮಾಡಕ್ಕೆ ಆಗಲ್ಲ. ಬ್ಯಾಂಕ್ ಅಕೌಂಟ್ ಇದೆಯಾ, ಅದು ಚಾಲ್ತಿಲ್ ಇದೆಯಾ, ಅವ್ರದ್ದು KYC ಎಲ್ಲ ಕರೆಕ್ಟ್ ಆಗಿದೆಯಾ ಬ್ಯಾಂಕ್ ಅಲ್ಲಿ, ಇದನ್ನ ಒಂದ್ ಸ್ವಲ್ಪ ಪರಿಶೀಲನೆ ಮಾಡ್ಬಿಟ್ಟು ಬ್ಯಾಂಕ್ನವ್ರು ಮುಂಚೆನೆ ಹೇಳ್ಬೇಕು. ಹೇಳಿದ್ಮೇಲೆ ಅವ್ರಿಗೆ ತರಬೇತಿ ಕೊಡ್ತಾರೆ. ಆಮೇಲೆ ಸ್ಯಾಂಕ್ಷನ್ ಮತ್ತೆ ಬರುತ್ತೆ ಬ್ಯಾಂಕ್. ಈ ಸಾಲದ ವಿಷಯ ಹೇಗೆ ಅಂದ್ರೆ ತೆಗೆದುಕೊಳ್ಳುವಾಗ ಇರುವ ಬದ್ಧತೆ ಹಿಂತಿರುಗಿಸುವಾಗ ಇರೋದಿಲ್ಲ ಬಹುತೇಕವಾಗಿ. ಅದಕ್ಕೋಸ್ಕರನೇ ಕೇಂದ್ರ ಸರ್ಕಾರದವ್ರು ಏನ್ ಮಾಡಿದ್ದಾರೆ ಅಂದ್ರೆ, ನೀವು 1 ಲಕ್ಷಕ್ಕೆ ನಿಲ್ಲಬೇಡಿ. ಯಾಕಂದ್ರೆ 1 ಲಕ್ಷ ಸಾಲ ಮಾಡ್ಬಿಟ್ಟು ಅದ್ ಹೆಸರು ಕೆಡಿಸ್ಕೊಂಡ್ಬಿಟ್ರೆ, ಅವ್ರದ್ದು ಏನಾದ್ರು ಸುಸ್ತಿ ಆಗ್ಬಿಟ್ರೆ ಮತ್ತೆ ಮುಂದೆ ಯಾವುದೇ ತರದ ಸಾಲ ಯಾವುದೇ ಬ್ಯಾಂಕ್ ಅಲ್ಲೂ ಸಿಗಲ್ಲ ಅವ್ರಿಗೆ. ಯಾಕಂದ್ರೆ ಇವಾಗೆಲ್ಲ ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು ಎಲ್ಲಾನು ಅವರು ನೋಟ್ ಮಾಡೋದ್ರಿಂದ ಬ್ಯಾಂಕ್ ಅಲ್ಲಿ ಒಂದು ಸಿಬಿಲ್ ಅಂತ ಹೇಳಿ ತೆಗಿತಾರೆ, ಕ್ರೆಡಿಟ್ ರೇಟಿಂಗ್ ಮಾಡ್ತಾರೆ. ಕ್ರೆಡಿಟ್ ರೇಟಿಂಗ್ ಮಾಡಿದಾಗ ಅದು ಎಲ್ಲಾ ಬ್ಯಾಂಕ್ಗೂ ರಿಫ್ಲೆಕ್ಟ್ ಆಗುತ್ತೆ. ಅವ್ರೇನಾದ್ರು ಒಂದೇ ಒಂದು ಕಂತು ಸುಸ್ತಿ ಮಾಡಿದ್ರು ಅವ್ರು ಬೇರೆ ಬ್ಯಾಂಕ್ ಹೋಗಕ್ಕಾಗಲ್ಲ, ಸಾಲ ತಗೊಳಕ್ ಆಗಲ್ಲ. ಹಂಗಾಗ್ಬಿಟ್ಟು ಎಲ್ಲ ಕಟ್ಟಬೇಕು ಅಂತಾನೆ ಅದೇ ಉದ್ದೇಶದಿಂದ 1 ಲಕ್ಷ ಕಟ್ಟಿದ್ರೆ 2 ಲಕ್ಷ ಕೊಡ್ತೀವಿ ಅಂತ ಹೇಳಿರೋದು. ಅವ್ರಿಗೆ ಅದರಿಂದ ಡೆವಲಪ್ ಆಗ್ಬೋದು. ಈ ಹಿಂದಿನ ಅನೇಕ ಯೋಜನೆಗಳಿದ್ದಾವೆ ಸಣ್ಣ ಪುಟ್ಟ ಉದ್ಯೋಗಗಳಿಗೆ ಅಥವಾ ಈ ರೀತಿಯ ವೃತ್ತಿ ಕೌಶಲ್ಯಗಳ ಅಭಿವೃದ್ಧಿಗಾಗಿ ಇರುವಂಥ ಅನೇಕ ಯೋಜನೆಗಳಿದ್ದಾವೆ. ಆ ಎಲ್ಲ ಯೋಜನೆಗಳಿಗಿಂತ ಇದು ಹೇಗೆ ವಿಶಿಷ್ಟವಾಗಿ ಜನರಿಗೆ ಉಪಯೋಗ ಆಗುತ್ತೆ ಮತ್ತು ಜನರು ಇದನ್ನು ಬಳಸ್ಕೊಳ್ಬೇಕು ಅಂತ ನಿಮ್ಮ ಅನುಭವದಲ್ಲಿ ಹೇಳ್ತೀರಿ? ಯಾಕಂದ್ರೆ ಬೇರೆ ಯೋಜನೆಗಳು ಎಲ್ಲ ಇದಾವೆ. ಬೇರೆ ಯೋಜನೆಗಳಲ್ಲೂ ಈಗ ಈ ವೃತ್ತಿಯವರು ಏನಿದ್ರು ಅವರು ಭಾಗವಹಿಸ್ತಾ ಇದ್ರು. ಅವ್ರಿಗೆ ಎಲ್ಲೋ ಒಂದು ಕಡೆ ಅನಿಸ್ತಾ ಇತ್ತು, ಈ ವೃತ್ತಿಯವರಿಗೆ ಗುರುತಿಸಿಲ್ಲ ಸರಿಯಾಗಿ ಇವ್ರನ್ನ. ಯಾಕಂದ್ರೆ ಈಗ ಒಂದು PMEGP ಅಂತೇಳಿ ಒಂದು ಯೋಜನೆ ಇದೆ, ಅದು ಕೇಂದ್ರ ಸರ್ಕಾರದ ಯೋಜನೆನೆ. ಅದರಲ್ಲಿ 25 ಲಕ್ಷದಿಂದ 1 ಕೋಟಿವರೆಗೂ ಲೋನ್ ತಗೋಬಹುದು. ಬಟ್ ಇಲ್ಲಿ ಈ ಜನಗಳಿಗೆ ಅಷ್ಟೊಂದು ಬೇಕಾಗಿಲ್ಲ. ಇವ್ರ ವೃತ್ತಿಗೆ ಇವ್ರು ಚಿಕ್ಕದಾಗಿನೇ ಶುರು ಮಾಡುದು, ಚಿಕ್ಕದಾಗಿನೇ ಕಂಟಿನ್ಯೂ ಮಾಡ್ತಾರೆ, ಚಿಕ್ಕದಾಗಿ ಡೆವಲಪ್ ಆಗ್ತಾರೆ ಇವರು. ಅದಕ್ಕೋಸ್ಕರ ಇವರಿಗೆ ಒಂದು ಸಪರೇಟ್ ಯೋಜನೆ ಬೇಕಾಗಿತ್ತು ಅಂತ ಅನಿಸ್ತಾ ಇತ್ತು. ಅದಕ್ಕೆ ತಕ್ಕಂಗೆ ಕೇಂದ್ರ ಸರ್ಕಾರದವ್ರು ಮಾಡಿದ್ದಾರೆ. ಇವರಿಗೆಲ್ಲ ತುಂಬಾ ಉಪಯೋಗ ಆಗ್ತಾ ಇದೆ ಮೇಡಮ್. ಅದರಿಂದ ತುಂಬಾ ಜನ ಉಪಯೋಗ ಮಾಡ್ಕೊತಾ ಇದ್ದಾರೆ. 18 ಕುಲಕಸಬುಗಳು ನಾನೇನು ಹೇಳಿದೆ, ಯಾರ್ಯಾರು ಈ ಯೋಜನೆಯಲ್ಲಿ ಅರ್ಹತೆ ಇದೆಯೋ ದಯವಿಟ್ಟು ಎಲ್ಲರೂ ಇದನ್ನ ಬಳಸ್ಕೋಬೇಕು, ಸದ್ಬಳಕೆ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ನಾನು ಕೇಳ್ಕೊತೀನಿ. ಒಳ್ಳೆಯದು ಪ್ರದೀಪ್ ಅವರೇ, ಇದುವರೆಗೆ ಕೇಂದ್ರ ಸರ್ಕಾರದ ವಿಶ್ವಕರ್ಮ ಯೋಜನೆಯ ಕುರಿತು, ಅದರ ಲಾಭಗಳ ಕುರಿತು ನಮ್ಮ ಶ್ರೋತೃಗಳಿಗೆ ಮಾಹಿತಿಯನ್ನು ಮಾಡಿಕೊಟ್ರಿ. ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಂದ್ರ ಸರ್ಕಾರದ ವಿಶ್ವಕರ್ಮ ಯೋಜನೆಯ ಕುರಿತು ಬೆಂಗಳೂರು ನಗರ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ನ ವ್ಯವಸ್ಥಾಪಕರಾದ ಪ್ರದೀಪ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ನೂತನ ಎಸ್ ಕದಂ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.